ಮುಖ್ಯಮಂತ್ರಿಗಳು ಇವತ್ತು ದೆಹಲಿಯಲ್ಲಿ ಕೊಟ್ಟ ಹೇಳಿಕೆಯನ್ನ ಹೈಕಮಾಂಡ್ಗೆ ಸಂದೇಶ ಅನ್ನುವುದರಿಂದ ಹಿಡಿದು ಹೈಕಮಾಂಡ್ನೊಂದಿಗೆ ಸಂಘರ್ಷ ಅನ್ನುವ ತನಕ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾವ ವಿಶ್ಲೇಷಣೆ ಸತ್ಯಕ್ಕೆ ಹೆಚ್ಚು ಹತ್ತಿರವಾದದ್ದು? ಸಿದ್ದರಾಮಯ್ಯನವರು ಆಡಿದ ಮಾತುಗಳು ವರಿಷ್ಠರಿಗೆ ಬೇಜಾರು ಮಾಡುತ್ತಾ? ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಇದ್ದರು. ಸಿದ್ದರಾಮಯ್ಯನವರಿಗಾಗಲಿ ಡಿ ಕೆ ಶಿವಕುಮಾರರಿಗಾಗಲಿ ಭೇಟಿಗೆ ಅವಕಾಶ ಕೊಡಲಿಲ್ವಂತೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು BJPಯಿಂದ, ರಾಜುಗೌಡ ಅವರು JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರಶಾಂತ್, ಬಾಲ್ ಹ್ಯಾಸ್ ಸ್ಟಾರ್ಟೆಡ್ ರೋಲಿಂಗ್ ಅಂತ ಅನ್ನಿಸ್ತಾ ಇದೆ. ಅಜಿತ್, ಇಷ್ಟು ತಿಂಗಳವರೆಗೆ ಅಥವಾ ಬಹುತೇಕ 2023 ಅಧಿಕಾರ ಬಂದ ನಂತರ DK ಶಿವಕುಮಾರ್ ತಿಂಗಳಿಂದ ತಿಂಗಳಿಗೆ ಅಸರ್ಟಿವ್ ಆಗ್ತಿರೋದನ್ನು ನಾವು ನೋಡ್ತಾ ಇದ್ವಿ. ಆ ಅಸರ್ಟಿವ್ನೆಸ್ ಚನ್ನಪಟ್ಟಣದ ಚುನಾವಣೆಯ ಗೆಲುವಿನ ನಂತರ ಶುರು ಆಯಿತು. ಸ್ವಲ್ಪ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ರ ಸೋಲು ಸ್ವಲ್ಪ ಮಟ್ಟಿಗೆ DK ಶಿವಕುಮಾರನ್ನು ಕಂಗೆಡಿಸಿತ್ತು. ಆದರೆ ಚನ್ನಪಟ್ಟಣದಲ್ಲಿ ಯೋಗೀಶ್ವರ್ ಅಚಾನಕ್ಕಾಗಿ ಇವರು ಪಾರ್ಟಿಗೆ ಬಂದು ಗೆದ್ದ ನಂತರ DK ಶಿವಕುಮಾರ್ ಒಂದು ಇಂಟರ್ವ್ಯೂ ಕೊಟ್ಟರು ಆಂಗ್ಲ ಚಾನೆಲ್ ಒಂದಕ್ಕೆ ಡಿಸೆಂಬರ್ನಲ್ಲಿ. ಅದರಲ್ಲಿ ಮೊದಲ ಬಾರಿ ಅವರು ಸ್ಪಷ್ಟವಾಗಿ ಹೇಳಿದರು, ಇಲ್ಲ, ಒಂದು ಒಪ್ಪಂದ ಆಗಿದೆ, ಆ ಒಪ್ಪಂದದಂತೆ ಹೈಕಮಾಂಡ್ ನಡೆಯುತ್ತೆ ಅನ್ನುವ ಭರವಸೆ ನನಗಿದೆ ಅಂತಕ್ಕಂಥದ್ದು. ಅದಾದಮೇಲೆ ಅನೇಕ ಬೆಳವಣಿಗೆಗಳು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನಡೆದಿವೆ. ಅಂದರೆ ಒಂದು ತಿಂಗಳು ಕೂಡ ನಿಮಗೆ ಪೊಲಿಟಿಕಲಿ ನೀರಸ ಅಂತ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಕಾಣಲಿಲ್ಲ. ಹೌದು, ಇಂಟ್ರೆಸ್ಟಿಂಗ್ಲಿ 13ರಿಂದ 18 ತುಂಬ ನೀರಸ ಇತ್ತು. ಅಂದರೆ ನಾನು ಪೊಲಿಟಿಕಲ್ ಕೌತುಕದ ದೃಷ್ಟಿಯಿಂದ ಹೇಳ್ತೇನೆ. ಕಾಂಗ್ರೆಸ್ ಅಷ್ಟೇ, BJPನೂ ಅಷ್ಟೇ. ಇದ್ದಿದ್ರಲ್ಲಿ JDS ನೀರಸ. ಆ ಸಂದರ್ಭದಲ್ಲಿ ಆ ಬೆಳವಣಿಗೆಗಳು ನಡೆದ ನಂತರ ಹೈಕಮಾಂಡ್ ಏನು ಯೋಚನೆ ಮಾಡ್ತಿದೆ ಅಂತಕ್ಕಂಥದ್ದು ಕೂಡ ನಿಧಾನವಾಗಿ ಹಂತವಾಗಿ ಸ್ಪಷ್ಟ ಆಗತೊಡಗಿತ್ತು. ಹೈಕಮಾಂಡ್ನ ಆಲೋಚನೆಯಲ್ಲಿ DK ಶಿವಕುಮಾರ್ ಪ್ರಯಾರಿಟಿ ಜಾಸ್ತಿ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದೇನು ಹೈಕಮಾಂಡ್ನ ಮೂಲಗಳು ಅಲ್ಲಿಂದ ತಿಳ್ಕೊಂಡು ಬರಬೇಕು, ಸೋರ್ಸಸ್ ಅಂತಕ್ಕಂಥದ್ದಿಲ್ಲ, ನಿರ್ಣಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದರೆ ಈಗ ನಂದಿ ಬೆಟ್ಟದ ಕ್ಯಾಬಿನೆಟ್ ಸಭೆಗಿಂತ ಮುಂಚೆ ಸಿದ್ದರಾಮಯ್ಯನವರು ಆಡಿದ್ದ ಮಾತು ನಾನು ಗಮನಿಸ್ತಾ ಇದ್ದೆ. ಅದು ಅವರಾಗಿ ಸ್ಪರ್ ಆಫ್ ದ ಮೂಮೆಂಟ್ ಬಂದಂಗೆ ಬಂತದು. ಸ್ಪರ್ ಆಫ್ ದ ಮೂಮೆಂಟ್. ಅದು ಕೂಡ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಪರಮೇಶ್ವರ್ ಅದರ ಬಗ್ಗೆ ಮಾತನಾಡಿದಾಗ ಇವರು ಅದನ್ನು ಮಾತನ್ನು ಹೇಳಿದರು. ಬಟ್ ಅದು ಕೂಡ ಪಾಯಿಂಟ್ ಆಫ್ ಸ್ಟ್ರಾಟಜಿ ಇದ್ದೇ ಇರುತ್ತೆ, ಅದು ಹಾಗೆ ಬಂದಿರಲ್ಲ. 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ ಪತ್ರಕರ್ತರು ಕೇಳಿದಾಗ ಮುಖ್ಯಮಂತ್ರಿಗಳ ಪಕ್ಕದಲ್ಲಿದ್ದ ಪರಮೇಶ್ವರ್ ನಿಮಗೆ ಯಾಕೆ ಡೌಟು ಅಂತ ಕೇಳಿದ್ರು. ಆವಾಗ ಮುಖ್ಯಮಂತ್ರಿಗಳು ಹೌದು 5 ವರ್ಷ ನಾನೇ ಇರ್ತೀನಿ ಅಂತ. ಆದರೆ ದಿಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಮತ್ತು ಬೇರೆ ಬೇರೆ ಕೇಂದ್ರದ ನಾಯಕರನ್ನು ಭೇಟಿಯಾದ ನಂತರ ಸಿದ್ದರಾಮಯ್ಯನವರು ಮತ್ತೆ ಅದೇ ಇನ್ನೊಂದು ಇಂಗ್ಲೀಷ್ ಚಾನಲ್ ಒಂದಕ್ಕೆ ಸಂದರ್ಶನವನ್ನು ನೀಡಿ, ನಾನೇ 5 ವರ್ಷ ಮುಂದುವರಿತೀನಿ, ಯಾವುದೇ ಹಂಚಿಕೆ ಆಗಿಲ್ಲ, ಯಾವುದೇ ಒಪ್ಪಂದ ಆಗಿಲ್ಲ, DK ಶಿವಕುಮಾರ್ಗೆ ಮಹತ್ವಾಕಾಂಕ್ಷೆ ಇರೋದು ನಿಜ, ಕೊನೆಗೆ ವಾಡಿಕೆ ಅಂತೆ ಒಂದು ಮಾತನ್ನು ಪರಿಪಾಠ ಅದು ರಾಷ್ಟ್ರೀಯ ಪಾರ್ಟಿಗಳಲ್ಲಿ. BJPಯವರು ನಮ್ಮದು ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಾರೆ, ಇವರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದಕ್ಕೆ ಬದ್ಧ ಅಂತಕ್ಕಂಥದ್ದು ಹೇಳಿದ್ದಾರೆ. ನನಗೆ ದಿಲ್ಲಿಯ ಹೇಳಿಕೆ ಸ್ಪಷ್ಟವಾಗಿ ಅನ್ನಿಸ್ತಾ ಇರ್ತಕ್ಕಂಥದ್ದು, ಇಷ್ಟು ದಿನಗಳವರೆಗೆ ಸಿದ್ದರಾಮಯ್ಯನವರು ನೀವು ಹೇಳಿದಂತೆ ಬಾಲ್ ಸ್ಟಾರ್ಟ್ಸ್ ರೋಲಿಂಗ್ ಅಂದರೆ ತಮ್ಮ ಕಾರ್ಡನ್ನು ಎಸಿತಾ ಇರಲಿಲ್ಲ. ಮೇ ಬಿ ಹಿ ವಾಸ್ ವೇಟಿಂಗ್ ಫಾರ್ ದ ಅಪಾರ್ಚುನ್ ಟೈಮ್. ಅಂದರೆ ಯಾಕಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರು, ನಾನು ಇಲ್ಲೇ ಕಳೆದ ವಾರ ಹೇಳಿದ್ದೆ, ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಒಂದು ರೀತಿ ದ್ವಂದ್ವ ಕಾಡತೊಡಗಿತ್ತು. ನವೆಂಬರ್ನಲ್ಲಿ ಇವರು ಅಧಿಕಾರ ಕೊಟ್ಟು ಬಿಡ್ತಾರಾ, ನಮ್ಮದೇನು ಅದರಲ್ಲೀಗ, ನಮ್ಮನ್ನು ರಕ್ಷಣೆ ಮಾಡೋರು ಯಾರು?
ಸಿದ್ದರಾಮಯ್ಯನವರು ಇಳಿತಾರೆ, ಇನ್ನೊಬ್ಬರು ಬರ್ತಾರೆ, ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಉಂಟಾ, ಈ ಎಲ್ಲ ಚರ್ಚೆಗಳು ನಡೀತಾ ಇದ್ವು. ಈಗ ಕ್ಯಾಮ್ರಾ ಎದುರುಗಡೆ ಹೇಳಬೇಕಂತಿಲ್ಲ, ಆ ರೀತಿಯ ಚರ್ಚೆಗಳು ಮಂತ್ರಿಗಳು ಶಾಸಕರು ಮಾಡಲಿಕ್ಕೆ ಶುರು ಮಾಡಿದರು. ಅದರ ಮಧ್ಯೆ ಸಿದ್ದರಾಮಯ್ಯನವರು ಇವತ್ತು ಹೇಳಿರ್ತಕ್ಕಂಥದ್ದು ನನಗನ್ಸುತ್ತೆ, ಅವರು 3 ಜನರಿಗೆ ಭಾಳ ಸ್ಪೆಷಲ್ ಮೆಸೇಜನ್ನು ಕೊಟ್ಟಿದ್ದಾರೆ. ಒಂದು ಹೈಕಮಾಂಡ್ಗೆ, ಅಂದರೆ ನನ್ನನ್ನು ಸುಖ ಸುಮ್ಮನೆ ಇಲ್ಲ, ನಾನು ಏನೋ ನಾಳೆ ಇಳಿದು ಬಿಡ್ತೀನಿ ಅನ್ನುವ ರೀತಿಯಲ್ಲಿ ನೀವು ನೋಡ್ತಾ ಇದ್ದರೆ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್. ನಂಬರ್ 1. ನಂಬರ್ 2, ಅವರು ಡಿ ಕೆ ಶಿವಕುಮಾರ್ಗೂ ಒಂದು ನಿಶ್ಚಿತವಾಗಿರ್ತಕ್ಕಂಥ ಚಾಲೆಂಜನ್ನು ಎಸೆತಾ ಇದ್ದಾರೆ. ಅಂದರೆ ಎಲ್ಲ ನನ್ನ ವಿರುದ್ಧದ ನಿರ್ಣಯಗಳನ್ನು ಮಾಡಿಸ್ತಾ ನೀವು ವೀರೇಂದ್ರ ಪಾಟೀಲ್ರನ್ನ, ಬಂಗಾರಪ್ಪನವ್ರನ್ನ ಇಳಿಸ್ದಂತೆ ನನ್ನನ್ನು ಇಳಿಸೋಕೆ ಆಗಲ್ಲ. ದಟ್ ಈಸ್ ದ ಮೆಸೇಜ್ ಆಫ್ ಟುಡೇಸ್ ಇಂಟರ್ವ್ಯೂ, ಇಂಡಿಯಾ ಟುಡೇ ಇಂಟರ್ವ್ಯೂ ಅಂತ ಅನಿಸುತ್ತೆ. 3ನೇದು, ಏಕಾಏಕಿ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಸಚಿವರೇನಿರಲ್ಲ, ಅದರಲ್ಲಿ ಬೆಂಬಲಿಗ ಅಂದಾಕ್ಷಣ ಪೊಲಿಟಿಕಲಿ ಬೆಂಬಲಿಗ ಅಂತಕ್ಕಂಥದ್ದು ಮಾತ್ರ ಇಲ್ಲ, ಅವರ ವೋಟ್ ಬ್ಯಾಂಕಿನ ಪ್ರಭಾವದಿಂದ ಗೆದ್ದಿರ್ತಕ್ಕಂಥ ಶಾಸಕರು ಇದ್ದಾರಲ್ಲ, ಅವರಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ, ಇವತ್ತು ಎಕ್ದಮ್ ಅವರು ಎದ್ದು ಕೂತಿರ್ಬೋದು, ಸಿದ್ದರಾಮಯ್ಯನವರೇ ಡಿಫೆಂಟ್ ಇದ್ದಾರೆ, ಲೆಟ್ಸ್ ಸಿ, ಒಂದು ಆಟ ನಡೆಯುತ್ತೆ ಅನ್ನುವ ಮೆಸೇಜನ್ನು ಕೊಡುವ ಪ್ರಯತ್ನ ಮಾಡಿದರು ಅಂತ ಅನ್ಸುತ್ತೆ ನನಗೆ. ಈಗಲೇ ನಾನು ನಿಮ್ಗೆ ಸಂಜೆನೂ ಕೂಡ ಹೇಳ್ತಾ ಇದ್ದೆ, ಇದು ಸಿದ್ದು ಪ್ರತಿಘಾತ್ ಲೆವೆಲ್ಗೆ ಹೋಗಿದೆಯಾ? ಹೋಗಿಲ್ಲ. ಅಂದರೆ ಎಕ್ದಮ್ ಇಲ್ಲಪ್ಪ ಅವರು ಸೆಡ್ ಹೊಡೆದು ಬಿಟ್ಟರು ಹೈಕಮಾಂಡ್ಗೆ, ನಾನು ಅಲ್ಲಿ ತನಕ ಹೋಗಲ್ಲ. ಬಟ್ ಇನ್ ಎನಿ ಇವೆಂಚುಯಾಲಿಟಿ ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್. ಆ ಮೆಸೇಜನ್ನಂತರೂ ಅವರು ಇವತ್ತು ನಿಶ್ಚಿತವಾಗಿ ಕೊಟ್ಟಿದ್ದಾರೆ. ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್. ಇಲ್ಲ, ನಾನು ನವೆಂಬರ್ಗೆ ಇಳಿದು ಹೋಗ್ತಾ ಇದ್ದೀನಿ, ಅದಕ್ಕೆ ನೀವು ಹೆಂಗೆ ಬೇಕಾದಂಗೆ ನನ್ನನ್ನು ಮುಜುಗರಕ್ಕೆ ಈಡು ಮಾಡ್ಬೋದು, ಹೇಗೆ ಬೇಕಾದರೂ ನಡೆಸ್ಕೊಳ್ಬೋದು, ಹೇಗೆ ಬೇಕಾದರೂ ನಿರ್ಣಯಗಳನ್ನು ತೆಗೆದುಕೊಳ್ಬೋದು. ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಟಾಲರೇಟ್ ಇಟ್ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಈಗಲೇ ಇಳಿತಾರಾ ಇಳಿಯಲ್ವಾ, ದಿಸ್ ಇಸ್ ಟು ಪ್ರೀ ಮ್ಯಾಚುರ್ ಅನ್ಸುತ್ತೆ ನನಗೆ. ಯಾಕಂದರೆ ಇನ್ನೂ 3-4 ತಿಂಗಳ ಕಾಲ ಟೈಮ್ ಇದೆ, ಬಿಹಾರದ ಚುನಾವಣೆಗಳಾಗಬೇಕಿವೆ. ಆಮೇಲೆ ಹೈಕಮಾಂಡ್ ಇರಲಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಇಲ್ಲರಿ ಅಜಿತ್, ಅದು ನಿಮಗೆ ಚೀಫ್ ಸೆಕ್ರೆಟರಿ ಡೇಟ್ ಥರ ಮಾಡಲಿಕ್ಕೆ ಆಗಲ್ಲ ಪಾಲಿಟಿಕ್ಸನ್ನು. ಜುಲೈ 31ಕ್ಕೆ ಸೇವಾ ನಿವೃತ್ತಿ, ಇವ್ರು ರಿಟೈರ್ಡ್ ಆಗ್ತಾರೆ, ಇವರು ಹಂಗೆ ರಾಜಕಾರಣ ಮಾಡೋಕ್ಕಾಗಲ್ಲ. ಈ ಕಾರ್ಡ್ಗಳನ್ನು ಎಸೆಯುವ ಆಟ ಇದೆ ಅಲ್ವಾ, ಅದು ನನಗನ್ಸುತ್ತೆ ಡಿ ಕೆ ಮತ್ತು ಹೈಕಮಾಂಡ್ ಎಸೀತಾ ಇದ್ರು. ಇವತ್ತು ಸಿದ್ದರಾಮಯ್ಯನವರು ತಮ್ಮ ಕಾರ್ಡನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.